ಏನಾದರೂ ಒಂದು ಪರಿಹಾರ ಕೊಡಲಿ ಸರ್ಕಾರ, ಯಾಕಂದ್ರೆ ಅವರೆಲ್ಲ ಬಡತನದಲ್ಲಿದ್ದಂಥವ್ರು ಅನ್ನುವಂಥದ್ದು ಒಂದು ಒತ್ತಾಯ ಇತ್ತು. ಹೌದು, ಈಗ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಗಾಯಾಳುಗಳಿಗೆ ತಲಾ 50,000 ಪರಿಹಾರವನ್ನ ನೀಡಲಾಗುತ್ತೆ ಅಂತ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೃತಪಟ್ಟಂತ ಕುಟುಂಬದ ಸದಸ್ಯರಿಗೆ 2 ಲಕ್ಷ ರೂಪಾಯಿ, ಗಾಯಗೊಂಡಂತ ಕುಟುಂಬದವರಿಗೆ ಅಥವಾ ಗಾಯಗೊಂಡಂತ ಮಂದಿಗೆ 50,000 ರೂಪಾಯಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಏನು ಎಷ್ಟು ಅಭಿಮಾನಿಗಳು ಆ ಉತ್ಸಾಹದಿಂದ ಅವರ ಬರ್ತ್ಡೇ ಅದೆಲ್ಲ ಮಾಡಬೇಕಂತಿದ್ದಾರಲ್ಲ, ಅವರು ಆ ಫ್ಲೆಕ್ಸ್ ಹಚ್ಚುವಾಗ ಇಲೆಕ್ಟ್ರಿಕಲ್ ಶಾಕ್ ಆಗಿ 3 ಜನ ತೀರಿ ಹೋಗಿದ್ದರು. 3 ಜನರಿಗೆ ತೀವ್ರವಾಗಿರ್ತಕ್ಕಂಥ ಗಾಯಗಳಾಗಿದ್ದವು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಆ ವಿಷಯವನ್ನು ತಂದ್ವಿ. ಭಾಳ ಮನನೊಂದರು. ಆಮೇಲೆ ಮೃತಪಟ್ಟಂಥ ಕುಟುಂಬಗಳಿಗೆ ತಕ್ಷಣ 2 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಅವರು ಆದೇಶವನ್ನು ಮಾಡಿದರು. ಅದೇ ರೀತಿಯಾಗಿ ಏನು ತೀವ್ರ ಗಾಯಗೊಂಡವರು ಇದ್ದಾರೆ ಅವ್ರಿಗೆ 50,000 ರೂಪಾಯಿ ಮಂಜೂರಿ ಮಾಡುವಂತೆ ಆದೇಶವನ್ನು ಮಾಡಿದ್ದಾರೆ.